673 ಲಕ್ಷ ವೆಚ್ಚದ ನಾನಾ ಕಾಮಗಾರಿಗೆ ಚಾಲನೆ ಮತ್ತು ಉದ್ಘಾಟನೆ ನೆರವೇರಿಸಿದ ಸಚಿವ ಡಾ ಎಂಸಿ ಸುಧಾಕರ್. ಚಿಂತಾಮಣಿ ನಗರದಕ್ಕೆ ಹೊಂದಿಕೊಂಡಂತೆ ಇರುವ ಗೋಪಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಯಪಲ್ಲಿ ಗ್ರಾಮಗಳಿಗೆ ನಾನು 2008 ರಿಂದ 2013 ರ ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿ ಮಾಡಿಸಿದ್ದು ಇದೀಗ ಹಾಳಾಗಿದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡುವುದಾಗಿ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದರು. ಅವರು ತಾಲ್ಲೂಕಿನ ಊಲವಾಡಿ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದಲ್ಲಿ 13 ಲಕ್ಷ ರುಗಳ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆ, ತಾಲ್ಲೂಕಿನ ಕರಿಯಪಲ್ಲಿ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಮುರುಗಮಲ್ಲ ಯನಮಲಪಾಡಿ ಗ್ರಾಮದಲ್ಲಿ 600 ಲಕ್ಷ ರುಗಳ ವೆಚ್ಚದ ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆ, ತಾಲ್ಲೂಕಿನ ಕಾಗತಿ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಬೈರೆಡ್ಡಿಯಹಳ್ಳಿ, ತಾಲ್ಲೂಕಿನ ಕಾಗತಿ ಮತ್ತು ದಿಗೂರು ಗ್ರಾಮಗಳ ಅಚ್ಚುಕಟ್ಟಿನಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ 10 ಲಕ್ಷ ರುಗಳ ವೆಚ್ಚದ ನಿರ್ಮಾಣ ಕಾಮಗಾರಿಗಳ ಭೂಮಿ ಪೂಜೆ, ತಾಲ್ಲೂಕಿನ ಹಿರಣ್ಯಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ 7 ಲಕ್ಷ ರುಗಳ ನೂತನ ಗ್ರಂಥಾಲಯದ ಕಟ್ಟಡದ ಉದ್ಘಾಟನೆ ಮತ್ತು ತಾಲ್ಲೂಕು ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಬುಕ್ಕನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ 43 ಲಕ್ಷ ರುಗಳ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆ ಇಂದು ನೆರವೇರಿಸಿ ಮಾತನಾಡುತ್ತಿದ್ದರು. ಬಹಳ ಹಿಂದೆ ಆಗಿರತಕ್ಕಂಥ ರಸ್ತೆ ಈಗಾಗಲೇ ಬಹಳ ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಜನರು ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟತೆ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ವಿವರಿಸಿದ್ದು ಸೋಮವಾರ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅವರು ಬಂದು ನೋಡ್ತಾರೆ. ಅದನ್ನ ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನ ಅವರು ತಿಳಿಸಿದ ನಂತರ ಪರಿಹಾರ ದೊರಕಿಸಿಕೊಡುವುದಾಗಿ ಸಚಿವರು ಹೇಳಿದರು. ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ ಚಾಲನೆ ನೀಡಿದ್ದು ನಗರದ ಪಾಲಿಟೆಕ್ನಿಕ್ಗೆ 76 ವರ್ಷ ಆಗಿದೆ. ಸದರಿ ಪಾಲಿಟೆಕ್ನಿಕ್ಗೆ 76 ಕೋಟಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ. ಮಹಿಳಾ ಕಾಲೇಜ್ಗೆ 23 ಕೋಟಿ, ಬಾಲಕರ ಕಾಲೇಜ್ಗೆ 27 ಕೋಟಿ, 14 ಗುಂಟೆ ಜಮೀನು ಸಹ ಕೊಡಿಸಿ ಅಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಿರುವುದಾಗಿ ಹೇಳಿದ ಸಚಿವರು, ಇಂಜಿನಿಯರಿಂಗ್ ಕಾಲೇಜು ಕಟ್ಟಡವನ್ನು 160 ಕೋಟಿಯಲ್ಲಿ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಇಂಜಿನಿಯರ್ ವಿದ್ಯಾರ್ಥಿಗಳು 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆಯುತ್ತಿದ್ದಾರೆ. ಮಕ್ಕಳು 2ನೇ ವರ್ಷದ ಇಂಜಿನಿಯರಿಂಗ್ ನಡೀತಾ ಇದ್ದು ನನ್ನ ಇಲಾಖೆಯಲ್ಲಿ ಮಾಡಿದ ಸಾಧನೆಯ ಖುಷಿ ಇದೆ ಎಂದ ಸಚಿವರು ಕೈಗಾರಿಕಾ ಪ್ರದೇಶದ ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ 500 ಕೋಟಿ ಕೊಡಿಸಿದ್ದೀವಿ ಎಂದರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಚಪಲಕ್ಕೆ ಕೆಲವರು ಸುಳ್ಳು ಹೇಳುವುದೇ ಒಂದು ರೂಢಿಯಾಗಿದೆ. ನಮ್ಮ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದಂಥ ಸೌಲಭ್ಯ ಯಾರು ಒದಗಿಸಿಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯತ್ತಿ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂಥ ಏನೇನೂ ಮುಂಜಾಗೃತ ಅಭಿವೃದ್ಧಿ ಕೆಲಸಗಳನ್ನು ತೆಗೆದುಕೊಳ್ತಾರೆ, ಅದನ್ನು ಮತದಾರರು ತಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರುಳ್ಳಿ ಶಿವಣ್ಣ, ಕೋಚಿಮೂಲ್ ಮಾಜಿ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು, ಊಲವಾಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ರತ್ನಮ್ಮ, ಉಪಾಧ್ಯಕ್ಷರಾದ ಕವಿತಾ, ಮುಖಂಡರಾದ ಪುಂಗನೂರ್ ನಾರಾಯಣಸ್ವಾಮಿ, ರಜಾಕ್ ಫಾತಿಮಾ, ಮಾಲೀಕರಾದ ಮಾಲಿಕ್ ಪಾಷಾ, ಹಾಜಿ ಅನ್ಸರ್ ಖಾನ್, ಭೂರಗಮಾಕಲಹಳ್ಳಿ ಮಂಜುನಾಥ್ ರೆಡ್ಡಿ, ಅಶ್ವಥರೆಡ್ಡಿ, ಗೋಪಸಂದ್ರ ಶ್ರೀರಾಮರೆಡ್ಡಿ, ಮಾಡಿಕೆರೆ ಈರಪ್ಪರೆಡ್ಡಿ, ಇಂಜಿನಿಯರ್ ಶ್ರೀಧರ್, ಶ್ರೀನಿವಾಸರೆಡ್ಡಿ, ಮಣಿಕಂಠ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದೂವರೆ ತಿಂಗಳಿಂದಲೇ ಇದು ಪೂಜೆ ಕಾರ್ಯಕ್ರಮ ಇತ್ತು. ತುರ್ತಾಗಿ ನನಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಮಾಹಿತಿ ಬಂದಿದ್ದರಿಂದ ಅವತ್ತು ಅರ್ಧಕ್ಕೆ ಮಟ್ಟು ಗಳಿಸಿ ನಾನು ಅವತ್ತು ಕಾರ್ಯಕ್ರಮ ರದ್ದಾಯಿತು. ನನ್ನ ಕೆಲಸದ ಒತ್ತಡದಲ್ಲಿ ಕಡೆಗೆ ಇವತ್ತು ಇದಕ್ಕೆ ಅವಕಾಶ ಆಯಿತು. ಈಗ ಸುಮಾರು 13 ಲಕ್ಷದಲ್ಲಿ ನಾವು ಅಲ್ಲಿ ರಸ್ತೆ ಕೆಲಸವನ್ನ ತೆಗೆದುಕೊಳ್ಳುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಈಗ ಅಲ್ಲಿ ನೋಡ್ಕೊಂಡು ಬಂದಾಗ ಬಹಳ ಹಿಂದೆ ಆಗಿರ್ತಕ್ಕಂಥ ರಸ್ತೆ ಈಗಾಗಲೇ ಬಹಳ ಹಾಳಾಗಿದೆ ಮತ್ತು ಒಳಚರಂಡಿ ಸಮಸ್ಯೆಯನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಈಗಾಗಲೇ ನಾನು ನಗರಸಭೆಯ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಸಿದ್ದೀನಿ. ನಾಳೆ ಸೋಮವಾರ ಅರ್ಬನ್ ಸಪ್ಲೈ ಬೋರ್ಡ್ ಅವರು ಬಂದು ನೋಡ್ತಾರೆ. ಅದನ್ನು ಯಾವ ರೀತಿ ಪರಿಹಾರ ಮಾಡ್ಬೋದು ಅನ್ನೋದನ್ನು ಅದನ್ನ ಗಮನಿಸ್ತೀನಿ. ಮತ್ತೆ ನಾನು ಇಲ್ಲಿ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುವಂಥದ್ದು, ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾನು ಹಿಂದೆ 2008 ರಿಂದ 2013 ಅವಧಿಯಲ್ಲಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಗೋಪಸಂದ್ರ ಮತ್ತು ಮಾರುತಿ ಬಡಾವಣೆ ಮತ್ತು ಕರಿಯಪಲ್ಲಿ ನಗರಕ್ಕೆ ಹೊಂದಿಕೊಂಡಿದೆ. ಇವತ್ತಲ್ಲ ನಾಳೆ ನಗರದ ಭಾಗ ಆಗುತ್ತೆ, ಇದೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಒಳಚರಂಡಿ ಯಾಕೆ ಮಾಡಬಾರ್ದು ಅಂತೇಳಿ ರಾಜ್ಯದಲ್ಲೇ ಯಾರು ಆಲೋಚನೆ ಮಾಡಿದ ರೀತಿಯಲ್ಲಿ ಮಾಡಿಸಿದ್ರು. ನಿಮ್ಗೆ ಅನುಕೂಲನೂ ಇತ್ತು, ಯಾಕಂದ್ರೆ ಈ ಕಡೆ ಕೆಳಗಡೆ ಎಸ್ಟಿಪಿ ಇತ್ತು, ಅದಕ್ಕೆ ಸಂಪರ್ಕ ಕೊಡುವಂಥದ್ದು ಮಾಡಿದ್ವಿ. ಆದರೆ ಈಗ ಮಾರುತಿ ಬಡಾವಣೆಯಲ್ಲಿ ಅದಕ್ಕೆ ಕಾಲುವೆ ಬಿಡ್ತಾ ಇದ್ದಾರೆ. ಕರಿಯಪಲ್ಲಿಯಲ್ಲಿ ಅವತ್ತು ಏನ್ ಮಾಡಿಸಿದ್ರೆ ನಂತರ ಅದಕ್ಕೆ ಸೋಪ್ ಫಿಟ್ ಮಾಡಬೇಕಿತ್ತು, ಟ್ರೀಟ್ಮೆಂಟ್ ಪ್ಲಾಂಟ್ ತರ ಒಂದು ಸೋಪ್ ಫಿಟ್ ಮಾಡಬೇಕಿತ್ತು. ಆದರೆ ಅದು ಕೂಡ ಅಪೋಷಣೆ ಆಗಲಿಲ್ಲ, ಅಂದ್ರೆ ಯಾರಿಗೂ ಗಮನ ಇರಲಿಲ್ಲ. ಯಾಕಂದ್ರೆ ನಾನು ಮತ್ತೆ ರಾಜಕೀಯ ಮಾತಾಡಕ್ ಹೋದ್ರೆ ಪಾದಂತ ಏನ್ ಚೆಪ್ತಾರಂತೆ, ಪಾದಂತ ಯಾಕೆ చెప్పಲ್ಲ అంటే ఏం తీర్మానం మీరు చేస్తే దాని ఇంకా ఏం మంచిదైందో చెడ్డదైందో నేను చెప్పాల్సి వస్తుంది. ఏం ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಕೈಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟಿನ ಹಕ್ಕು ಕೊಟ್ಟಂತ ಸಂದರ್ಭದಲ್ಲಿ ನೀವು ಯಾರಿಗೆ ಓಟ್ ಕೊಟ್ಟರೆ ಯಾರು ಕೆಲಸ ಮಾಡ್ತಾರೆ ಅನ್ನೋದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ಒಂದಲ್ಲ ಎರಡು ಅವಧಿ ಹೆಚ್ಚು ಕಮ್ಮಿ ಆಯ್ತು, ಯಾಕೆ ಮಾಡಲಿಲ್ಲ ಅವರು? ಯಾಕೆ ಕರಿಯಪಲ್ಲಿಯಲ್ಲಿ ಸೋಪ್ ಫಿಟ್ ಮಾಡೋಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಸಮಸ್ಯೆಗಳು ಬಗೆಹರಿಸಕ್ಕಾಗಲಿಲ್ಲ? ಇಲ್ಲಿ ಯಾಕೆ ಕಾಲೋನಿಯಲ್ಲಿ ಕೆಲಸಗಳಾಗಲಿಲ್ಲ? ಇವೆಲ್ಲ ಸ್ವಲ್ಪ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೋಬೇಕು. ದಯವಿಟ್ಟು
ಯಾರೋ ಹೇಳ್ತಾರೆ, ಯಾರೋ ಒಂದು ಬಂದು ಸುಳ್ಳು ಹೇಳ್ತಾರೆ ಅನ್ನೋದನ್ನೇ ನಾವು ನಂಬೋದಲ್ಲ. ನಮ್ಮ ಬದುಕುಗಳಲ್ಲಿ ಯಾರು ಬದಲಾವಣೆ ತರ್ತಾರೆ, ನಮಗೆ ಬೇಕಾದಂತ ಸೌಲಭ್ಯ ಯಾರು ಒದಗಿಸ್ಕೊಡ್ತಾರೆ, ಯಾರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂತ ಏನೇನೋ ಮುಂಜಾಗ್ರತಾ ಅಭಿವೃದ್ಧಿ ಕೆಲಸಗಳನ್ನ ತೆಗೆದುಕೊಡ್ತಾರೆ ಅನ್ನೋಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಇದೇ ರೋಡಲ್ಲಿ ಇರ್ಬೇಕು, ಇಲ್ಲೇ ಭಾಷಣ ಮಾಡ್ತಿದ್ದೀನಿ ನಾನು. ನಮ್ಗೆ ಹೇಳಿದ್ರು ಚಿಂತಾಮಣಿ ಸೀವೇಜ್ ವಾಟರ್ನ ನಮ್ಮ ಕೆರೆಗೆ ಬಿಟ್ಬಿಡಿ, ನಮಗೆ ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಅಂತಕ್ಕಂಥ ಬೇಡಿಕೆ ಇತ್ತು. ನಾನು ಹೇಳಿದ್ರೆ ನಾನು ಹೇಳಲ್ಲ ಅಂತ ಹೇಳಿ, ಅದೇ ಬೇರೆಯವ್ರು ನನ್ನ ಜಾತಿಯಲ್ಲಿ ಇದ್ದರೆ ಯಾರು ಓಟ್ ಹಾಕ್ಬಿಡಿ, ಏನ್ ಬೇಕಾದ್ರೆ ಮಾಡ್ತೀವಿ. ನಾನು ಅವತ್ತೇ ಹೇಳಿದೆ, ಆಗೋದಿಲ್ಲ, ಇವೆಲ್ಲ ನೀವು ಕೇಳ್ತಾ ಇರುವಂಥದ್ದು ಕಾನೂನು ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಅವತ್ತೇ ನಾನು ಹೇಳಿದೆ. ಅವತ್ತು ನಾನು ಹೇಳಿದೆ, ನಾನು ಓಟ್ಗೋಸ್ಕರ ನಾನು ಇನ್ನೊಂದು ಸುಳ್ಳು ಮತ್ತೊಂದು ಹೇಳಿ ಆ ಕ್ಷಣಕ್ಕೆ ನಿಮ್ಮನ್ನ ಮರಳು ಮಾಡಿ ಹೋಗುವಂತನಲ್ಲ ನಾನು. ಅದರಿಂದ ಇವತ್ತು ಬಹಳಷ್ಟು ವಿಚಾರ ಹೇಳಿದ್ದಾರೆ. ಈಗ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋಂಥದ್ದು ಸ್ಮಶಾನದ್ದು ಹೇಳಿದ್ದಾರೆ, ಅಲ್ಲಿ ಕಾಲುವೆದು ಹೇಳಿದ್ದಾರೆ, ಈ ಕಡೆ ಕಾಲುವೆದು, ಅದನ್ನು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಬೇರೆ ಮುಂದೆ ಯಾವ್ದಾದ್ರು ಅನುದಾನದಲ್ಲಿ ಅದನ್ನ ಕಾಲುವೆ ಮಾಡಬೇಕು, ಯಾಕಂದ್ರೆ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಹೇಳಿ. ಶಾಲೆ ಆವರಣದ ಬಗ್ಗೆ ಹೇಳಿದ್ದಾರೆ, ನಾನು ಅದಕ್ಕೆ ಬೇರೆ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಾ ಸರ್ಕಾರದಿಂದಲೇ ಮಾಡೋಕ್ಕಾಗೋದಿಲ್ಲ. ಮೊನ್ನೆ ಬೆಳೆ ಅಮೆರಿಕಾದಲ್ಲಿ ನಿಲ್ಲಿಸಿರುವಂತವ್ರು, ಅವರನ್ನ ಒಂದೂವರೆ ವರ್ಷದಿಂದ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರು ನನಗೆ ಮೆಸೇಜ್ ಹಾಕ್ತೀನಿ, ನಾನು ನಿಮ್ಮ ಊರಲ್ಲಿ ಅವತ್ತು ಭೇಟಿ ಮಾಡಿದ್ದೆ, ನಿಮಗೆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೂರಲ್ಲಿ ಶಾಲೆಗಳಲ್ಲಿ ನಾನು ಕೆಲವು ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ನಿಮ್ಮನ್ನು ಭೇಟಿ ಮಾಡಬೇಕು ಆ ವಿಚಾರದಲ್ಲಿ. ನಾನು ತಕ್ಷಣ ಅವ್ರಿಗೆ ಫೋನ್ ಮಾಡಿ ಮೆಸೇಜ್ ಹಾಕಿದ್ದಕ್ಕೆ ಕಳ್ಸ್ಕೊಂಡು, ಇಲ್ಲ ಅವತ್ತೇ ನನ್ನ ಜೊತೆ ಬನ್ನಿ ಅಂತ ಹೇಳಿ ನಾನು ಕೆಲವು ಶಾಲೆಗಳೆಲ್ಲ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದ್ರು ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ. ನಾನು ಹೇಳಿದೆ, ಈ ರೀತಿ ಸುಮಾರು ಅಂದಾಜು ಇಷ್ಟು ಬೇಕಾಗ್ಬೋದು. ಈಗ ಮಧ್ಯಾಹ್ನ ಬರ್ಬೇಕಾದ್ರೆ ಹೇಳಿದ್ರು, ಸರ್ ನಾನು ಯಾರು ಅಮೇರಿಕನ್ ಮಾತಾಡಿದ್ದೀನಿ, ಅವ್ರೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇಷ್ಟು ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಈ ರೀತಿ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಕೂಡ ಸರ್ಕಾರಕ್ಕೆ, ನಾನು ಮಂತ್ರಿಯಾಗಿದ್ರು ಸಹ ನಮ್ಮ ಇನ್ನೊಬ್ಬರ ಸಚಿವರಿಗೆ ಬರ್ತದೆ ಇಲಾಖೆ, ನನ್ನ ಇಲಾಖೆ ಅಂದರೆ ಯಾವತ್ತೂ ಕೊಡಿಸ್ಬಿಡ್ತಿದ್ದೆ. ಈಗ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಬಹುಶಃ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಇವತ್ತು ಪಾಲಿಟೆಕ್ನಿಕ್ ಬಹುಶಃ 76 ವರ್ಷ ಆಗಿದೆ. 3 ವರ್ಷಕ್ಕೆ ಬರೀ 76 ಕೋಟಿ ಕೊಡ್ತಿದ್ದೀನಿ ಅಷ್ಟೇ, ಜಾಸ್ತಿ ಕೊಡ್ತೀನಿ. 76 ವರ್ಷಕ್ಕೆ 76 ಕೋಟಿ ಕೊಡ್ತೀನಿ. ಮಹಿಳಾ ಕಾಲೇಜ್ಗೆ 23 ಕೋಟಿ ಕೊಡ್ತಿದ್ದೀನಿ. ಬಾಲಕರ ಕಾಲೇಜ್ಗೆ 27-23 ಕೋಟಿ ಕೊಡ್ತಿದ್ದೀನಿ. 14 ಕುಂಟೆ ಅಲ್ಲಿ ಒಳಗಡೆ ಖಾಸಗಿ ಜಾಗ ಇತ್ತು, ಅದನ್ನ ಭೂಸ್ವಾಧೀನ ಪ್ರಕ್ರಿಯೆಗೆ 500 ಕೋಟಿ ಕೊಡ್ತಿದ್ದೀನಿ. ಇಷ್ಟೆಲ್ಲ ನಮ್ಮ ಇಲಾಖೆಯಲ್ಲಿ ನಾವು ಮಾಡುವಂತ ಪ್ರಯತ್ನ. ಮತ್ತೆ ಇಂಜಿನಿಯರಿಂಗ್ ಕಾಲೇಜು 160 ಕೋಟಿಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಈಗಾಗಲೇ 3rd ಸೆಮಿಸ್ಟರ್ ಪರೀಕ್ಷೆ ಬರೀತಾ ಇದ್ದಾರೆ ಮಕ್ಕಳು, 2ನೇ ವರ್ಷದ ಇಂಜಿನಿಯರಿಂಗ್ ನಡೀತಾ ಇದೆ. ಇದು ನನ್ನ ಇಲಾಖೆಯಲ್ಲಿ ಆಗಿರ್ತಕ್ಕಂಥದ್ದು, ನನ್ನ ಇಲಾಖೆಯಿಂದ ನಾವು ಮಾಡೋಕ್ಕಾಗಿದೆ. ಶಾಲಾ ಅಭಿವೃದ್ಧಿ ಇಲಾಖೆ ಬೇರೆ ಮಂತ್ರಿಗಳಿಗೆ ಬರ್ತದೆ. ನಾನು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅನುದಾನ ಬೇಕು ಅಂತ ಹೇಳಿ, ಆದರೆ ಅವ್ರು ಕೂಡ ಆಗ್ತಾ ಇದೆ. ಏನೋ ಸ್ವಲ್ಪ ಒಂದು 3-4 ಸ್ಕೂಲ್ ಮಾತ್ರ ನನಗೆ ಕೊಟ್ಟಿದ್ದಾರೆ, ಆದರೆ ನಮ್ಮ ಬೇಡಿಕೆ ದೊಡ್ಡದಾಗಿದೆ. ಅದಕ್ಕೆ ನಾನು ಬೇರೆ ಮೂಲಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಒಂದು ಇಲ್ಲಿ ತಮಗೆ ಹೇಳುವಂಥದ್ದು, ಈಗ ಇವೆಲ್ಲ ಒಂದು ಕಡೆ ಇರಲಿ, ಈಗ ಒಳಚರಂಡಿ ಇಲ್ಲಿ ಮಹಿಳೆಯರೆಲ್ಲ ತಾವಿದ್ದೀರ, ದಯವಿಟ್ಟು ನಾನು ಹೇಳುವಂಥದ್ದು ಈಗ ಹೇಳ್ತಾರೆ, ಆವಾಗ ಒಂದು ಬ್ಲಾಕ್ ಆಗುತ್ತೆ ಇರುವಂಥದ್ದು. ತಾವು ಸ್ಯಾನಿಟರಿ ನ್ಯಾಪ್ಕಿನ್, ಪ್ಯಾಡು, ಬೇರೆ ಬಟ್ಟೆಗಳು ಅವು ಇವು ದಯವಿಟ್ಟು ಇದು ಯೂಜಿಲಿ ಹಾಕಬಾರ್ದು. ಅದೇನಾಗುತ್ತೆ, ಅದೆಲ್ಲ ಅದರಲ್ಲಿ ಕುಶನ್ ಸ್ಪಂಜ್ ಇದಿರ್ತದೆ, ಹತ್ತಿ ತರ ಎಲ್ಲ ಬ್ಲೋಟ್ ಆಗುತ್ತೆ. 6 ಇಂಚು ಪೈಪ್ ಇರ್ತದೆ, ಅದ್ರಲ್ಲಿ ಬ್ಲಾಕ್ ಆಗುತ್ತೆ, ರಿವರ್ಸ್ ಬರ್ತದೆ. ಇದೆಲ್ಲ ನಾವು ನಿರಂತರವಾಗಿ ಎಲ್ಲರಿಗೂ ಹೇಳ್ತಾನೆ ಇರ್ತೀವಿ. ಆಮೇಲೆ ಎಲ್ಲ ಒಂದು ಸಮಸ್ಯೆ, ನನಗೆ ಟೌನಲ್ಲಿ ಇದೇ ಸಮಸ್ಯೆ ಇದೆ. ಒಳಚರಂಡಿ ವ್ಯವಸ್ಥೆ ಅಂದ್ರೆ ಹೊರಗಡೆ ಹೋಗೋ ಬದಲು ಭೂಮಿ ಒಳಗೆ ಹೋಗುವಂತ. ಈಗ ಹಿಂದೆ ನಾವೇನ್ ಮಾಡ್ತಾ ಇದ್ವಿ, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಮನೆ ಮುಂದೆ ಚರಂಡಿ ಬಿಡ್ತಾ ಇದ್ವಿ. ಇನ್ನು ಟಾಯ್ಲೆಟ್ ಫಿಟ್ ಮಾಡಿಬಿಡ್ತಾ ಇದ್ವಿ. ಅಂಡರ್ಗ್ರೌಂಡ್ ಡ್ರೈನೇಜ್ ಅಂದ್ರೆ ಟಾಯ್ಲೆಟ್ ಪಿಟ್ಟದು ಕನೆಕ್ಷನ್, ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರು, ಇವೆಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ರೆ ಅದು ಸುಗಮವಾಗಿ ಹರಡು ಹೋಗುತ್ತೆ. ನೀವು ಹಂಗೆಲ್ಲ ಎಲ್ಲರೂ ಮಾಡ್ತಾ ಇರೋಂಥದ್ದು. ಅಡುಗೆ ಮನೆ, ಬಚ್ಚಲ ಮನೆ ನೀರು ನಮ್ಮ ಮನೆ ಮುಂದೆನೆ ಹರಿಲಿ, ಮೋರಿ ನೀರು. ಬರೀ ಟಾಯ್ಲೆಟ್ ಪಿಟ್ ಮಾತ್ರ ಕೊಟ್ಟರೆ ಆಗುತ್ತೆ, ಖಂಡಿತ ಅದು ನಾನು ತಪ್ಪು. ಈಗ ಯಾರ್ಯಾರು ಅಕಸ್ಮಾತ್ ಕೊಟ್ಟಿಲ್ಲ, ದಯವಿಟ್ಟು ನೀವು UGDಗೆ ಕನೆಕ್ಷನ್ ಕೊಡಬೇಕು. UGDಗೆ ಇದೆಲ್ಲ ಕನೆಕ್ಷನ್ ಕೊಟ್ಟರೆ ಅದು ಸರಿಯಾದ ರೀತಿ ಕೆಲಸ ಮಾಡುತ್ತೆ, ಸರಾಗವಾಗಿ ಹರಿದೋಗುತ್ತೆ. ಆಮೇಲೆ ನಿಮ್ಮ ಮನೆ ಮುಂದೆ ಇರೋ ಚರಂಡಿಯಲ್ಲಿ ಮಳೆ ಬಂದಾಗ ಮಾತ್ರ ನೀರು ಹರಿತದೆ, ಮಳೆ ಇದ್ದಾಗ ಆರಾಮಾಗಿ ಒಣಗಿರ್ತದೆ. ಬರೀ ಮಳೆ ನೀರು ಹರಿಯುವಂಥದಕ್ಕೆ ಮಾತ್ರ ಮನೆ ಮುಂದೆ ಚರಂಡಿ ಮಾಡುವಂಥದ್ದು ಒಂದು ಒಳಚರಂಡಿ ವ್ಯವಸ್ಥೆ ಇರುವಂತ ಒಂದು ಪ್ರದೇಶದಲ್ಲಿ ದಯವಿಟ್ಟು ಇದನ್ನು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೋಬೇಕು.
ಇದನ್ನ ನಾವು ಟೌನಲ್ಲೂ ಹೇಳ್ತಾ ಇದ್ದೀವಿ. ಬಹಳಷ್ಟು ಕಡೆ ಬಹುತೇಕ ಹೊಸ ಬಡಾವಣೆಗಳೆಲ್ಲ ಅವೆಲ್ಲ ಮಾಡಿದ್ದಾರೆ. ಹಳೆ ಬಡಾವಣೆಗಳಲ್ಲಿ ತಿಳುವಳಿಕೆ ಕಮ್ಮಿಯಾಗಿ ನಾನು ಈಗ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳು. ಕೆಲವು ಕಡೆ ಬಂದ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. ಆಚೆ ಒಂದು ಪೈಪ್ ಇಟ್ಟಿದ್ರೆ ಸಿಮೆಂಟ್ ಹಾಕಿ ಬಂದ್ ಮಾಡಿದೆ ಸರೋವರ ಮತ್ತೆ ಅವರೇ ಕೊಡ್ತಾರೆ ಕನೆಕ್ಷನ್. ನಾವು ಎಷ್ಟು ಅಂತ ಒಳ್ಳೆ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ? ಯಾರಿಗೋಸ್ಕರ ಹೇಳ್ತಾ ಇದ್ದೀವಿ? ಮನೆ ಮುಂದೆ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ. ಸೊಳ್ಳೆಗಳು ಉತ್ಪತ್ತಿ ಆಗಿ ಪಕ್ಕದ ಮನೆಗೆ ಹೋಗಚ್ಚುತ್ತಾ? ಪಕ್ಕದೂರಿಗೆ ಬುಲ್ಮಾಕ್ರಲ್ಲಿ ಹೋಗಿ ಅಶ್ವತ್ಥರೆಡ್ಡಿ ಕಚ್ಚುತ್ತೇನೋ? ಯಾವ ಸೀಟಿಗಳು ಗೋಪ್ಸನ್ನು ನೀರೋಸ್ ಕಳಿಸ್ತಾ ಇಲ್ಲ. ನಾನು ಹೇಳೋದು ದಯವಿಟ್ಟು ಕೆಲವರಿಗೆ ಇಷ್ಟ ಆಗಲ್ಲ. ಏನು ಇದು ಮಾತಾಡ್ತಾ ಇದ್ದೀನಿ ಅಂತ. ಯಾರಿಗೋಸ್ಕರ ಮಾತಾಡ್ತಾ ಇದ್ದೀನಿ ನಾನೊಬ್ಬ ವಿದ್ಯಾವಂತನಾಗಿ ತಿಳುವಳಿಕೆಯವನಾಗಿ ನನ್ನ ಕರ್ತವ್ಯ ಜನರಿಗೆ ವಿಚಾರವನ್ನು ತಿಳಿಸಬೇಕಾಗುವಂಥದ್ದು ನನ್ನ ಕರ್ತವ್ಯ. ಇಲ್ಲಪ್ಪ ನಿಷ್ಠೂರ ಆಗ್ಬಿಡ್ತೀನೋ, ನಾಳೆ ಓಟ್ ಹಾಕಿಲ್ಲನೋ, ಯಾವುದು ನಾನು ಓಟಿಗೂ ಇದಕ್ಕೂ ಸಂಬಂಧ ಕಲ್ಪಿಸೋದಿಲ್ಲ. ಒಬ್ಬ ಜವಾಬ್ದಾರಿಯುತ ವಿದ್ಯಾವಂತನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೇಳುವಂಥದ್ದು ಜನರಿಗೆ ತಿಳುವಳಿಕೆ ಕೊಡುವಂಥದ್ದು ಕೊಡಬೇಕಾದಂಥ ಕರ್ತವ್ಯ ನಮಗಿದೆ. ಅದರಿಂದ ಇವತ್ತು ಸುಮ್ಮನೆ ಬಹಳಷ್ಟು ನನಗೆ ಓಡಾಡಕ್ಕೆ ತೊಂದರೆ ಇಲ್ಲ. ಇನ್ನೊಂದು ಈ ಹೈವೇಗೆ ಕೆಲಸ ಮಾಡಬೇಕು ಅಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಯಾರು ಜಾಬ್ ಕಾರ್ಡ್ ಇಟ್ಕೊಂಡು ಈ ಹೈವೇ ಕೆಲಸ ಮಾಡಬೇಕು. ಇಲ್ಲ ಇನ್ನೊಂದು ಏನಾದ್ರು ಹೇಳಿದ್ರೆ ನಿಮ್ಮೂರಲ್ಲಿ ಡ್ರೈವ್ ಇನ್ನೊಂದು ಮಾಡೋದಕ್ಕೆ ನಿಮ್ಗೆ ಸ್ವಾತಂತ್ರ್ಯ ಇರೋದಿಲ್ಲ. ಆಮೇಲೆ ಎಲ್ಲ ಪಂಚಾಯತಿನೂ ಆಯ್ಕೆ ಮಾಡಲ್ಲ. ಅವ್ರು ಯಾವ್ದು ಆಯ್ಕೆ ಮಾಡ್ತಾರೆ ಅದೇ. ಹಿಂದೆ ಆಗಲ್ಲ. ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಆಗ್ತಿದೆ. ಈಗ ಬಹಳಷ್ಟು ಬಹುಶಃ ನಿಮ್ಮೂರಲ್ಲೂ ಸಿಮೆಂಟ್ ರೋಡ್ಗಳು ಅದರಲ್ಲಿ ಆಗಿರ್ಬೋದು. ಮುಂದೆ ಅವೆಲ್ಲ ಏನು ಮಾಡಕ್ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ಕೇಂದ್ರ ಸರ್ಕಾರ 90% ದುಡ್ಡು ಕೊಡಬೇಕಿತ್ತು, ರಾಜ್ಯ ಸರ್ಕಾರ 10%. ಈಗ ಅವರು 60% ಕೇಂದ್ರ ಸರ್ಕಾರ ಕೊಡ್ತೀವಿ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಅವರೇ ಏರಿಕೆ ಮಾಡ್ತಾ ಇದ್ದಾರೆ. GST ಯಾರು ಏರಿಸಿದ್ರು? ಯಾರು ಮಾಡ್ತಿದ್ರು GST? ನರೇಂದ್ರ ಮೋದಿ ಅವರು ಬಂದ ನಿರ್ತಾನೆ ಆಗಿದ್ದಾರಲ್ಲ ಪ್ರಧಾನಮಂತ್ರಿ ಆದಾಗ. 7 ವರ್ಷ ಚರ್ಮ ಎಲ್ಲ ಸುಳಿದ್ರಲ್ಲ, ಸುಳ್ಬಿಟ್ರಲ್ಲ. 28%, 18%, 12%, 5%. ಮೊನ್ನೆ ಅವರೇ ಕಮ್ಮಿ ಮಾಡ್ಬಿಟ್ಟು ಏನೋ ದೀಪಾವಳಿ ಗಿಫ್ಟ್ ಅಂತ ಎಲ್ಲ. ಒಂದ್ ಕಡೆ ಮುಂದೆ ಪೊಲೀಸ್ ಅಲ್ಲಿ ಬಾಳ ವಂಚಿಸ್ತದೆ. ಆಮೇಲೆ ಹಿಂಗ ಪಕ್ಕ ಬಲ ಬಿಟ್ಟಿಸೆ ಮೇಲೆ ಬಾಳ ಮೇಲೆ ನೋಡಿ. ಅದರಿಂದ ರಾಜ್ಯಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಅವರು ಹಾಕಿದ ತಪ್ಪು ಫಸ್ಟು ಆ ಹಾಲಿಗೆ, ಬೆಣ್ಣೆಗೆ, ತುಪ್ಪಕ್ಕೆ, ಫರ್ಟಿಲೈಸರ್ಗೆ. ಈಗ ಅವ್ರ MP ಎಲ್ಲ ಟ್ರ್ಯಾಕ್ ಹತ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಸ್ವೀಟ್ ತಿನ್ಸೋದು. ನಾವು ಕಮ್ಮಿ ಮಾಡ್ಬಿಟ್ಟಿದ್ದೀವಿ, ನಮ್ಮ ಫರ್ಟಿಲೈಸರ್ ಮೇಲೆ, ಗೊಬ್ಬರದ ಮೇಲೆ ಹಾಕಿದ್ದಾರೆ. ಗೊಬ್ಬರದ ಮೇಲೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾರೆ, ದೊಡ್ಡ ಮಟ್ಟದಲ್ಲಿ. ಇವ್ರು ಗೆದ್ದ ತಕ್ಷಣ ಸಬ್ಸಿಡಿ ಕಿತ್ತಾಕ್ತಾರೆ. ಅದ್ರ ಮೇಲೆ GST ಈ ತರ ಇವೆಲ್ಲ ಆಗಿದೆ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ನಾವು ಸುಳ್ಳು ಮಾತುಗಳಿಗೆ, ಧರ್ಮದ ಹೆಸರಲ್ಲಿ ಮಾತಾಡುವಂತ ಮಾತುಗಳಿಗೆ ಮರಳಾಗ್ತಾ ಇದ್ದೀವಿ. ಅಂದರೆ ನಾವು ಬೇರೆಯವರನ್ನ ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ. ಈ ರೀತಿಯಾಗಿ ಇವತ್ತು ನಮ್ಮ ಬದುಕಿನ ಮೇಲೆ ಇವತ್ತು ಏನಾಗಿದೆ, ಅದಕ್ಕೆ ಹೊಸ ಹೆಸರಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಅವರ ಹೆಸರು ತೆಗೆದು VBG ರಾಮ್ ಜಿ ಅಂದ್ರೆ ರಾಮ ಅಲ್ಲ, ರಾಮ ಅನ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇರೋದು ರಾಮನ ಹೆಸರಿಟ್ಟಿರೋದಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಿಂದೂಗಳಲ್ವಾ? ಈಗ ನಾವು ನಿಮ್ಮೂರು ದೇವಸ್ಥಾನಕ್ಕೆ ಹಸ್ತಕ್ಷೇಪ ವಿಕಸಿತ ಭಾರತ್ ಹಿಂದಿ ಪದ ಏನ್ರಿ? ವಿಕಸಿತ ಭಾರತ್ ಹಿಂದಿ ಪದ. ಒಂದಷ್ಟು ದಿವಸ ಮೇಕ್ ಇನ್ ಇಂಡಿಯಾ ಅಂತ, ಆಮೇಲೆ ವಿಕಸಿತ ಭಾರತ್ ಭಾರತ. ಈಗ ನಾವೇ ಹೇಳ್ತೀವಿ ಭಾರತೀಯ ಭಾರತ ಅಂತ, ಇಲ್ಲ ಹಿಂದಿ ಅಂತೀವಿ. ಈಗ ಇಂಡಿಯಾ ಅನ್ಬಾರ್ದು, ಬರೀ ಭಾರತ ಅಂತ ಕರಿತೀವಿ. ಇಂಡಿಯಾನು ಕರಿತೀವಿ, ಭಾರತ ಅಂತೂ ಮುಂಚೆಯಿಂದನೂ ಕರಿತಾ ಇದ್ದೀವಿ. ಈಗೆಲ್ಲ ದಾಖಲೆಗಳಲ್ಲಿ ಇಂಡಿಯನ್ ಪೀನಲ್ ಕೋಡ್ ಅಂದ್ರೆ ಅದಕ್ಕೆ ಭಾರತೀಯ ನ್ಯಾಯ ಸಮಿತಿ, ಅದು ಇನ್ನೊಂದು BNSS ಇದೆ. ಅದರಿಂದ ವಿಕಸಿತ ಭಾರತ. ಜಿ ಅಂದ್ರೆ ಗ್ಯಾರಂಟಿ, ಜಿ. ಆರ್ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿತ್ ಮಿಷನ್ ಗ್ರಾಮೀಣ. ಸೊ VBG ರಾಮ್ ಜಿ
ನೋಡ್ತಾರಪ್ಪ ರಾಮಕೈ ಪ್ರದೇಶನಪ್ಪ. ವಿಕಸಿತ್ ಭಾರತ್ ಗ್ರಾಮ್ ಅಂತ ಇರ್ಬೋದಿತ್ತಲ್ಲ, ಜಿ ಸಪರೇಟ್ ಯಾಕೆ ಮಾಡ್ಬೇಕಿತ್ತು? ಗ್ರಾಮ ಅಂತ ಗ್ರಾಮ ತಾನೆ, ಗ್ರಾಮಗಳೆಲ್ಲ ಕೆಲಸ ತಾನೆ. ಗ್ರಾಮ್ ಜಿ ಅಂತ ಇರ್ಬೋದಿತ್ತಲ್ಲ, ಇಲ್ಲೂ ಅಷ್ಟೇ ಜನರಿಗೆ ಯಾಮಾರಿಸುವಂತ ಕೆಲಸ. ಇದರಿಂದ ಇವತ್ತು 100 ದಿವಸ ಕೊಡ್ತಾ ಇದ್ವಿ, ನಾವು 125 ದಿವಸ ಕೊಡ್ತೀವಿ ಅಂತಾರೆ. ಅದ್ರಲ್ಲಿ 60 ದಿವಸ ಕಟ್ಟು. 125 ದಿವಸ ಅಂತ ಹೇಳ್ತಾರೆ, 60 ದಿವಸ ಫೈಲ್ ಬಂದಂತ ಸಂದರ್ಭದಲ್ಲಿ 60 ದಿವಸ ಇಲ್ವಂತೆ. 120 ದಿವಸ ಎಲ್ಲಾಯ್ತು? 125 ದಿವಸ ಏನ್ ರಮೇಶ ಲೆಕ್ಕ ಹಾಕ್ಬಿಟ್ಟಲ್ಲ? ರಸ್ತೆ ಇದು CMY ರಸ್ತೆ. ಈ ರಸ್ತೆಗೆ ನಾವು ಅಲ್ಲಲ್ಲಿ ಹಲವಾರು ತಿರುವುಗಳನ್ನು ಸರಿ ಮಾಡುವಂಥದ್ದು. ಯಾಕಂದರೆ ಅಪಘಾತಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಒಂದು ವರ್ಷದಿಂದ ಅಂತ ಕಾಣುತ್ತೆ, ಇಬ್ಬರು ಯುವಕರು ಚೌಡರೆಡ್ಡಿಪಾಳ್ಯನ ಟಿಪ್ಪುನಗರದ ಯುವಕರು ಅಪಘಾತದಲ್ಲಿ ತೀರ್ಕೊಂಡ್ರು. ಈ ರೀತಿ ಭಾಳಷ್ಟು ಆಗಿದ್ದಾವೆ. ಇನ್ನು ಬೇರೆ ಬೇರೆ ಘಟನೆಗಳು, ದೊಡ್ಡ ದೊಡ್ಡ ವ್ಯಾನು ಇದೆಲ್ಲ 8 ಜನ 8 ಜನ ಸತ್ತಿರುವಂಥದ್ದು ಘಟನೆಗಳಾಗಿದ್ದಾವೆ. ಇವನ್ನೆಲ್ಲ ನೋಡಿ ನಾವು ಇದಕ್ಕೇನಾದರೂ ರಸ್ತೆ ವಿಸ್ತೀರ್ಣ, ರಸ್ತೆ ಅಗಲ ಮಾಡಬೇಕು ಮತ್ತು ತಿರುವುಗಳು ಏನೇನಿದ್ದಾವೆ ಆ ತಿರುವನ್ನು ಕಮ್ಮಿ ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ಮುಂಜಾಗ್ರತಾ ಕ್ರಮ ವಹಿಸ್ತಕ್ಕಂಥ ಒಂದು ಯೋಜನೆಗೆ ತಾಲೂಕಿಗೆ 27 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಪ್ರಾಂಸಿ ಅಂತಕ್ಕಂಥ PWD ವ್ಯಾಪ್ತಿ ಬರ್ತಕ್ಕಂಥ ಇಲಾಖೆ. ಇಲ್ಲಿ ಕೂಡ ನಾವು ಈ ಅಂಡರ್ ಪಾಸ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದರಿಂದ ಅಲ್ಲಿ ಅಂಡರ್ ಪಾಸಿಂದ ಬಿಟ್ಟು ಈ ರಸ್ತೆಯನ್ನು ಅಗಲ ಮಾಡಬೇಕು. ಮತ್ತು ಅಲ್ಲಿ ಅಂಡರ್ ಪಾಸು ಸಮಸ್ಯೆ ಆಗಿದೆ. ಅವರು ರೈಲ್ವೆ ಇಲಾಖೆಯವರು ಅವಾಗ ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇದು ಅವಾಗಲೇ 5.5 ಮೀಟ್ರ್ ಇತ್ತು ರಸ್ತೆ, ಅಲ್ಲಿ ಕನಿಷ್ಠ 5.5 ಮೀಟ್ರ್ ಕೂಡ ಇಲ್ಲ. ಭಾಳ ತೀರಾ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗ್ತಿರೋ ಪರಿಸ್ಥಿತಿ ಇದೆ. ಅದನ್ನು ನಾನು ರೈಲ್ವೆ ಇಲಾಖೆಯವ್ರಿಗೆ ಕೊಡ್ತೀನಿ. ಯಾಕಂದರೆ ನಮ್ಮ ವ್ಯಾಪ್ತಿಗೆ ಬರದೇ ಇದ್ರು ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಮುಂದಿನ ದಿವಸಗಳಲ್ಲಿ ಅದೆಲ್ಲ ಮಾಡಲೇಬೇಕಾಗತ್ತೆ. ಅದು ಬೇರೆ ಇನ್ನೊಂದು ರೂಪದಲ್ಲೂ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ತಮಗೆ ಗೊತ್ತಿದೆ, ಈಗ ಚಿಂತಾಮಣಿಯಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಿಂದೆ 2010ರಲ್ಲಿ ನಾನು ಈಗೆಲ್ಲ ಯಾಕಂದ್ರೆ ಯಾರ ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಕೂತಿದ್ದಾರೆ, ಈಗ ಹೇಳ್ಕೊಂಡ್ರು ನಾನು ಲೇಟ್ ಆಗುತ್ತೆ ಅಂತ ಹಂಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ 2010ರಲ್ಲಿ 1300 ಎಕರೆ ಗುರುತಿಸಿದ್ವಿ. ಕೈವಾರದಲ್ಲಿ 500. ಚುನಾವಣೆ ಮುಗಿದ ಬಳಿಕ 2.5 ವರ್ಷಗಳ ಬಳಿಕ ನಮ್ಮ ಗ್ರಾಮಕ್ಕೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ದಾರೆ. ಹೋದ 2 ತಿಂಗಳ ಹಿಂದೆ, ಒಂದು 3 ತಿಂಗಳ ಹಿಂದೆ ಮುಂತ್ಕದನಹಳ್ಳಿ ಗ್ರಾಮಕ್ಕೆ ಕಾರ್ಯನಿಮಿತ್ತ ಹೋಗಿ ಬರಬೇಕಾದ್ರೆ ನಮ್ಮ ನಾಯಕರು ನಿಮ್ಮ ಗ್ರಾಮಕ್ಕೆ ಏನಾದರೂ ಕೆಲಸದ ಅವಶ್ಯಕತೆ ಇದೆ ಅಂತ ಕೇಳಿದ್ರು. ನಾನು ಜನರಲಲ್ಲಿ ಕೇಳಿದೆ, SC ಕಾಲೋನಿನೂ ಕೇಳಿದೆ. ಜನರಲಲ್ಲಿ ಅಮೌಂಟ್ ಯಾವುದು ಇಲ್ಲ, SC ಕಾಲೋನಿಗಾದರೆ ಹಾಕೋಣ, ಸರ್ಕಾರದಲ್ಲಿ ಅನುದಾನ ಇದೆ, ಯಾವುದೋ ಒಂದರಲ್ಲಿ ಕೊಡಿಸ್ತೀನಿ ಅಂದರು. ಎಸ್ಟಿಮೇಟ್ ಮಾಡೋ ಕೇಳಿದ್ರು, ಎಸ್ಟಿಮೇಟ್ ಮಾಡಿಕೊಟ್ವಿ. ಅದರಂತೆ ಒಂದೇ ತಿಂಗಳಲ್ಲಿ ನಮಗೆ 42.5 ಲಕ್ಷ ರೂಪಾಯಿನ ಈ 3 ರಸ್ತೆಗಳಿಗೆ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಗ್ರಾಮದ ಎಲ್ಲರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮೂರಿಗೆ, ನಮ್ಮ ಗ್ರಾಮದವರು ಅವ್ರಿಗೆ ಕುಟುಂಬಕ್ಕೆ ಬಹಳ ಕಾಲದಿಂದ ಆತ್ಮೀಯರಾಗಿ ಎಲ್ಲರೂ ನಾವು ಒಟ್ಟು ಕುಟುಂಬದ ಜೊತೆಗಿದ್ದೀವಿ. ನಮ್ಮನ್ನು ಕಂಡ್ರೆ ನಮ್ಮ ಗ್ರಾಮವನ್ನು ಅವ್ರಿಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ನಾವೆಲ್ಲರೂ ಇನ್ನೂ ಹೆಚ್ಚಿನ ಬೇಡಿಕೆಗಳು ಏನೇನಿದೆ ಹೇಳಿದ್ದೀರಿ, ನಾನು ಅಣ್ಣವ್ರ ಗಮನಕ್ಕೆ ತಂದಿದ್ದೀನಿ. ಜನರಲಲ್ಲಿ ಒಂದು 10ರಿಂದ 12 ಲಕ್ಷ ರೂಪಾಯಿ ಒಂದು ರಸ್ತೆ ಉಳ್ಕೊಂಡಿದೆಯಣ್ಣ, ಅದೊಂದು ಬೇಕು ಎಲ್ಲರೂ ಕೇಳ್ತಿದ್ದಾರೆ. ಆಮೇಲೆ ಈ ಮನೆಗಳು ಏನಿದೆ ಈ ಕಡೆ ಊರು, ಅಲ್ಲಿ ಜಾಗ ಇಲ್ಲದಕ್ಕೆ ಈ ಕಡೆ ಜಾಗ ಇಲ್ಲದಕ್ಕೆ ಸ್ವಲ್ಪ ಎಲ್ಲರಿಗೂ ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಂದ. ಬಟ್ ಇಲ್ಲಿಂದ ಈ ಕಡೆಗೆ ಸ್ವಲ್ಪ ಸರ್ವೆ ನಂಬರಲ್ಲಿದೆ, ಅದು ಮಿನಿ ಗ್ರಾಮ ಪಂಚಾಯತ್ ಸೇರಿಸಬೇಕು ಅಂತ ಇದೆ. ಸರ್ವೆಗೆ ಮೊನ್ನೆ ಬರ್ತೀವಿ ಅಂದಿದ್ರು, ಇನ್ನೂ ಬರಲಿಲ್ಲ. ಜಾಯಿಂಟ್ ಸರ್ವೆ ಮಾಡಬೇಕು, PDO ಅವರು ಸೆಕ್ರೆಟರಿ RI ಅಂತ, ಅದು ಸ್ವಲ್ಪ ಪೆಂಡಿಂಗ್ ಇದೆ. ಅದಾದಮೇಲೆ ಇಲ್ಲಿ ಮನೆಗಳ ಮಧ್ಯದಲ್ಲಿ ಮನೆಗಳಿಗೆ ಆನ್ಕೊಂಡು ಹುಣಸೆ ಮರಗಳು 5-6 ಎಕ್ಸ್ಟೆಂಡೆಡ್ ಆಗ್ತಾ ಇರೋದು. ಎಲ್ಲರೂ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಹೋಗಿ ಬರಬೇಕಂದ್ರೆ
ಬಸ್ ಸೌಕರ್ಯ ಇಲ್ಲ, ಬಸ್ಸು ತುಂಬಾ ಪ್ರಾಬ್ಲಮ್. ಎಲ್ಲರೂ ಪಾಪ ಸ್ಕೂಲ್ ಮಕ್ಕಳು ಹೋಗ್ಬೇಕು ಅಂದರೂ ಬೆಳಗ್ಗೆಯಿಂದ ಇಲ್ಲಿಂದ ಸೈಕಲಲ್ಲಿ ಹೋಗೋದು, ನಡ್ಕೊಂಡು ಹೋಗುವಂಥದ್ದಾಗಿ ವಯಸ್ಸಾಗಿರೋರು, ಆಟೋಗಳು ಕೂಡ ಬರಲ್ಲ ಇಲ್ಲಿ, ಕೆಲವು ರೋಡ್ ಮೇಲೆ ಹೋಗ್ತವೆ. ಬಸ್ ಬಂದು ಆಗಲೇ ಭಾಳಷ್ಟು ವಿಚಾರಗಳನ್ನು ಮಾಧ್ಯಮ ಸ್ನೇಹಿತರೆ ಓಕೆ ಊಟ ಮಾಡದೇ ಇರೋ ಮಾಧ್ಯಮ ಸ್ನೇಹಿತರೆ ಈಗ ಸುಮಾರು ಭಾಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ. ಈಗ ಮುಖ್ಯವಾಗಿ ನಾವು ಯಾವುದೇ ಒಂದು ಗ್ರಾಮದಲ್ಲಿ ಏನಾದರೂ ಕೆಲಸ ತಗೊಂಡ್ರೆ ಆದಷ್ಟು ಅದು ಪೂರ್ಣ ಆದರೆ ಮಾತ್ರ ಅದಕ್ಕೆ ಒಂದು ಉಪಯೋಗ ಬರ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಬರೀ 5 ಲಕ್ಷ 10 ಲಕ್ಷ ಹಾಕಿ ಬರೀ ಒಂದು ರಸ್ತೆ ಮಾಡಿದ್ರೆ ಇನ್ನೊಂದು 2 ರಸ್ತೆ ಉಳಿತದೆ. ಅದರಿಂದ ಇದನ್ನು ನಾವು ಯೋಚನೆ ಮಾಡಿ ಆದಷ್ಟು 20 ಲಕ್ಷ ಆಗಲಿ 30 ಆಗಲಿ 40 ಲಕ್ಷ ಆಗಲಿ ನೋಡಿಕೊಂಡು ಅನುದಾನ ಯಾವ್ಯಾವ ರೀತಿ ಬರ್ತದೆ ಒಂದು ಆದ್ಯತೆ ಮೇಲೆ ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಒಂದು ನಾನಿಲ್ಲಿ ಹೇಳುವಂಥದ್ದು ಎಲ್ಲ ಕೆಲಸಗಳು ನಾನು ಒಬ್ಬನೇ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದನ್ನು ತಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಈಗ ಉದಾಹರಣೆಗೆ ನಾವು ಈ ರಸ್ತೆ ಏನು ಚಿಂತಾಮಣಿಯ ಜೆ ಕಾಲೋನಿಯಿಂದ ಹಿಡಿದು ಈಗಾಗಲೇ ತಮಗೆ ಗೊತ್ತಿದೆ, ಈಗ ಆಜಾದ್ ಚೌಕಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಅದು ಬೇರೆ ರೀತಿ ಒಂದು ವಿನ್ಯಾಸ ಮಾಡಿ. ಈಗ ನಮಗೆ ದೊಡ್ಡಪೇಟೆ ರಸ್ತೆ ಭಾಳ ಕಿರಿದಾಗಿದೆ. ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಹೋಗಲ್ಲ. ಈಗ ನೀವು ಬಸ್ ಕೇಳ್ತಾ ಇದ್ದೀರಾ, ಬಸ್ ಎಲ್ಲಿಂದ ಬರಬೇಕು? ಟೌನ್ ಒಳಗಡೆಯಿಂದ ಬರಬೇಕು. ಟೌನ್ ಒಳಗಡೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಇದೆ? ನೀವು ಅಲ್ಲೆಲ್ಲ ರಸ್ತೆ ಎಲ್ಲ ಕಿರಿದಾಗಿದೆ. ಅದಕ್ಕೆ ಈಗ ನಾವು ಆ ರಸ್ತೆ ಕೂಡ ಈಗ ಅಲ್ಲಿ ಆದಷ್ಟು ಸದ್ಯದಲ್ಲೇ ನಾವು ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಾವು ಕರೆದು ಮಾತಾಡಬೇಕು ಅಂತ ಸರ್ವೆ ಮಾಡಿಸಿದ್ದೀನಿ. ಇನ್ನೂ ಮಾರ್ಕಿಂಗ್ ಮಾಡಿಲ್ಲ. ಮಾರ್ಕಿಂಗ್ ಮಾಡಿದ್ಮೇಲೆ ಕನಿಷ್ಠ ಅದು 30 ಅಡಿ 30 ಅಡಿ ಮೇಲೆ 36 ಅಡಿ ಅಂತ ಹೇಳ್ತಾ ಇದ್ದಾರೆ. 36 ಅಡಿ ಅಷ್ಟು ಅಗಲ ಮಾಡಬೇಕು. ಒಂದೊಂದು ಕೆಲವು ಕಡೆ ಸ್ವಲ್ಪ 10 ಅಡಿ ಹೋಗುತ್ತೆ, ಕೆಲವು ಕಡೆ 5 ಅಡಿ ಹೋಗುತ್ತೆ, ಕೆಲವು ಕಡೆ 3 ಅಡಿ ಹೋಗ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ಈಗಾಗಲೇ ನಾವು ನಗರೋತ್ಥಾನ ಕಾರ್ಯಕ್ರಮ ಯೋಜನೆಯಲ್ಲಿ ಅದೇ ರಸ್ತೆ ಮಾಡೋದಕ್ಕೆ ದುಡ್ಡು ಹಾಕ್ಸಿದ್ದೀನಿ. ಆದರೆ ರಸ್ತೆ ಆಗಲಿಕ್ಕೆ ಈಗ ಅದನ್ನು ನಾವು ಆ ಭಾಗದಲ್ಲಿರೋವಂಥವ್ರನ್ನೆಲ್ಲರನ್ನೂ ವಾಸ ಮಾಡ್ತಾ ಇರೋವಂಥವ್ರನ್ನೆಲ್ಲ ಕರೆದು ಮಾತಾಡಿ ಅವರೆಲ್ಲರ ಸಹಕಾರವನ್ನು ಕೇಳಬೇಕಾಗತ್ತೆ. ನಾನು ಹಲವಾರು ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಹೇಳಿದ್ದೀನಿ. ದಯವಿಟ್ಟು ಸಹಕರಿಸಿ. ಯಾಕಂದರೆ ಇನ್ನು ಎಷ್ಟು ವರ್ಷ ಅಂತ ನಾವು ಈ ರೀತಿ ಇರೋಕ್ಕೆ ಸಾಧ್ಯ ಇದೆ. ಈಗ ನನಗೇನು ವೈಯಕ್ತಿಕ ಇನ್ನೊಂದಲ್ಲ, ಯಾಕಂದರೆ ಇದು ಊರು ಬೆಳೀತಾ ಇದೆ. ಈ ಕಡೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಜನ ಇವತ್ತು ಮಕ್ಕಳು ಶಾಲೆಗೆ ಬರೋವಂಥವರೆಲ್ಲ ಅಲ್ಲಿ ಟ್ರಾಫಿಕಲ್ಲಿ ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಹೋಗಲ್ಲ, ಒಂದು ವ್ಯಾನ್ ಬಂತು ಅಂದರೆ ಒಂದು ಆಟೋ ರಿಕ್ಷಾ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿಗಳಾಗಿದ್ದಾವೆ. ನಾವೇ ಎಷ್ಟೋ ಸತಿ ಕಾರಲ್ಲಿ ಬಂದು ಅಲ್ಲಿ ಮದುವೆ ಮತ್ತೊಂದಕ್ಕೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇ ಅಲ್ಲಿ ಸಿಕ್ಕಾಕೊಳ್ತೀವಿ. ಅದರಿಂದ ಇದನ್ನು ಕೂಡ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಜೆ ಕಾಲೋನಿಯಿಂದ ನಾವು ಈ ಒಂದು ಏನು ನಮ್ಮ ದೊಡ್ಡಹಳ್ಳಿ ಇದೆ, ನಮ್ಮ ಕ್ವಾಟ್ಗಲ್ ಪಂಚಾಯಿತಿ ದೊಡ್ಡಹಳ್ಳಿ, ಸುಜ್ಜನಹಳ್ಳಿ, ಗುರುಮಾರಹಳ್ಳಿ ಮೇಲೆ ದೊಡ್ಡಹಳ್ಳಿವರೆಗೂ ರಸ್ತೆ ಮಾಡಬೇಕು ಅಂಥೇಳಿ ನಾವೊಂದು ಸುಮಾರು 12 ಕೋಟಿ ರೂಪಾಯಿ ಒಂದು ಯೋಜನೆಯಲ್ಲಿ ನಾನು ಹಾಕ್ಸಿದ್ದೀನಿ. ಅದು ಸದ್ಯದಲ್ಲಿ ಈಗ ಅನುಮತಿ ಸಿಗ್ತಾ ಇದೆ. ಈಗ ಅದ್ರ ಜೊತೆಗೆ ಅದು ಸಾಕಾಗ್ತಾ ಇಲ್ಲ ಅಂಥೇಳಿ ಇನ್ನೊಂದು ಸ್ಕೀಮಲ್ಲಿ 8 ಕೋಟಿ ರೂಪಾಯಿಯನ್ನು ನಾವು ಇಲ್ಲಿ ಮಾಡೋವಂಥದ್ದು. ಈಗ ಉದಾಹರಣೆಗೆ ಈಗ ನಮ್ಮ ಮುನ್ಕದ್ರೇನಹಳ್ಳಿಯವರು ಇಲ್ಲಿದ್ದಾರೆ, ಪ್ರಕಾಶ್. ಈಗ ಅವ್ರದ್ದು ರಸ್ತೆ ಭಾಳ ವರ್ಷಗಳು, ಬಹುಶಃ 25-30 ವರ್ಷದಿಂದ ಅವ್ರ ಬೇಡಿಕೆ. ಅವರಿಗೆ ಬುಕ್ಕನಹಳ್ಳಿಯಿಂದ ಹೋಗುವಂಥ ರಸ್ತೆ ಬೇಡವಂತೆ. ಅವ್ರಿಗೆ ನೇರವಾಗಿ ಚಿಂತಾಮಣಿಯಿಂದನೇ ನೇರವಾಗಿ ಬರಬೇಕು. ಈಗ ಅವ್ರಿಗೆ ಎಂತಪ್ಪ ದುಡ್ಡೇ ಪಿಚ್ಚರದೆ ಮಿಕ್ಕೆ 43 ಲಕ್ಷದಲ್ಲಿ ಈಗ ಅವ್ರ ರಸ್ತೆ ಮಾಡ್ತಾ ಇದ್ದೀವಿ. 1 ಕೋಟಿ 1 ಕೋಟಿ ಈಗ ಅವರ ರಸ್ತೆ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಊರೊಳಗಡೆ ಡ್ರೈನ್ ಎಲ್ಲ ಮಾಡ್ತಾ ಇದ್ದೀವಿ. ಊರೊಳಗಡೆ ಈಗ ಸಿಮೆಂಟ್ ಡ್ರೈನ್ ಎಲ್ಲ, ಈಗ ಕಾಂಕ್ರೀಟ್ ಡ್ರೈನ್ ಎಲ್ಲ ಕೆಲಸ ಶುರುವಾಗಿದೆ. ಈಗ ಅದು ನಾವು ಆ ಕಡೆವರೆಗೂ ತಗೊಳ್ತಾ ಇದ್ದೀವಿ. ಈ ರೀತಿ ಈಗ ಒಂದೊಂದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಈ ರಸ್ತೆ PWD ಮಾಡಿದಾಗ ಈಗ ನಿಮ್ಮೂರಲ್ಲೂ ಕಾಂಕ್ರೀಟ್ ಡ್ರೈನ್ ಆಗುತ್ತೆ. ಈ ರೀತಿ ರಸ್ತೆ ಹಾಳಾಗಿದೆ, ಅದನ್ನೆಲ್ಲ ಮಾಡುವಂಥದ್ದಾಗುತ್ತೆ. ಮತ್ತು 7 ಮೀಟ್ರ್ ಆಗುತ್ತೆ ರಸ್ತೆಯಲ್ಲಿ. ಜಾಗ ಅಗಲ ಬಿಡ್ತೀವಿ ಅಂದರೆ 10 ಮೀಟ್ರ್ ಮಾಡ್ತೀವಿ. ಶಿವಣ್ಣ ಮನೆ, ಕೃಷ್ಣಾರೆಡ್ಡಿ ಅವ್ರ ಮನೆ, ಅದು ಇದೆಲ್ಲ ಜಾಸ್ತಿ ಹೊಡೆದಾಕಿ ದೊಡ್ಡದಾಗಿ ಮಾಡ್ಬೋದು. 30 ಮಾಡಿ 10 ಮೀಟ್ರ್ ಮಾಡಿ ನಮ್ದೇನು ಹೋಗಲ್ಲ, ನಾವು ಹಿಂದಕ್ಕೆ ಇದ್ದೀವಿ. ನಮ್ಮ ಕೃಷ್ಣಾರೆಡ್ಡಿ ಹೋಗುತ್ತೆ ಹಿಂದಕ್ಕಿದೆ. ಹೋದ್ರೆ ನಮ್ಮ ಶ್ರೀನಿವಾಸ ನಾವು ಅದನ್ನು ಮಾಡಿಸ್ತಾ ಇದ್ದೀನಿ. ಅದು ಕೂಡ ಒಂದು ಸ್ಕೀಮಲ್ಲಿ ಕೇಳಿದ್ದೀನಿ. ಅದು ಸ್ವಲ್ಪ ಇನ್ನೂ ಮಂಜೂರಾಗುತ್ತೆ. ಈಗ ಇನ್ನೊಂದು ಈಗ ಅದು 12 ಕೋಟಿದು ಒಂದು ಸದ್ಯದಲ್ಲೇ ಆಗುತ್ತೆ, ಮಂಜೂರಾಗ್ತಾ ಇದೆ. ಈಗ 8 ಕೋಟಿದು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಒಂದು 5-6 ತಿಂಗಳಾಗುತ್ತೆ, ಯಾಕಂದರೆ ನಾನು ತಕ್ಷಣ ಆಗೋದಿಲ್ಲ ಇವೆಲ್ಲ. ಯಾಕಂದರೆ
ಬೇರೆ ಎಲ್ಲರಿಗೂ ಹೋಲಿಸಿದಾಗ ನಮ್ಮ ತಾಲೂಕಲ್ಲಿ ಹೆಚ್ಚು ನಾವು ಇವೆಲ್ಲ ಮಂಜೂರು ಮಾಡಿಸ್ತಾ ಇರ್ತೀವಿ. ಅದರಿಂದ ನಾವು ರಸ್ತೆಗಳು ಕೂಡ ಇವತ್ತು ನೀವು ನೋಡಿದ್ದೀರಿ. ಈಗ ಚೇಳೂರು ರಸ್ತೆ ಯಾವ ರೀತಿ ಮಾಡ್ತಾ ಇದೀವಿ, ಈಗ ಅದನ್ನು ಕನ್ಶೆಟ್ಟಳ್ಳಿ ಆ ಟರ್ನಿಂಗ್ವರೆಗೂ ಅದನ್ನು ಮುಂದುವರಿಸ್ತೀವಿ ಕೆಲಸ. ಈಗ ಮೊನ್ನೆ ಇದು ರಸ್ತೆ, ಈಗ ಹಿಂದೆ ಅವರು ಈ ರಸ್ತೆ ಭಾಳ ಹಾಳಾಗಿತ್ತು, ಅವ್ರೇನೋ ಮಾಡಿದ್ರು ಆಗಲೇ ಹಳ್ಳ ಬಿದ್ದೋಗಿತ್ತು. ಈಗ ಅದಕ್ಕೆ ಪ್ಯಾಚ್ ಹಾಕಕ್ಕೆ ಹೋದ್ರೆ ಅಡ್ಡ ಬರ್ತಾರೆ. ಸಹಕಾರ ಕೊಡಬೇಕು. ಈಗ ನಿಮ್ಗೆಲ್ಲರಿಗೂ ಒಂದು ವಿಚಾರ ಏನಂದ್ರೆ, ಈಗ ನೋಡಿ, ಈಗ ಇಲ್ಲಿ ಕನ್ಶೆಟ್ಟಳ್ಳಿ ಹತ್ರ ಈಗ ಕೈಗಾರಿಕೆಗಳದು ಒಂದು ಹಂತಕ್ಕೆ ಬಂದಿದೆ, ಪರಿಹಾರ ಕೊಡ್ತಾ ಇದ್ದೀವಿ. ಈಗ ಅದು ಅಲ್ಲಿಂದ ಬಂದು ಸೀದಾ ಈಗ ಮುರುಗಮಲ್ಲ ರೋಡಿಗೆ ಟಚ್ ಮಾಡಿದ್ದೀವಿ. ಈಗ ಸದ್ಯದಲ್ಲೇ ಈಗ ಅವ್ರಿಗೆ ಈಗ ಮಧು ಇವರೆಲ್ಲರದು ಈಗ ಪರಿಹಾರ ಈಗ ಈ ವಾರದಲ್ಲಿ ಬರೋ ವಾರದಲ್ಲಿ ಎಲ್ಲ ಕೊಟ್ಬಿಡ್ತೀವಿ ಅವ್ರಿಗೆ. ಈಗ ಇದರ ಪರಿಣಾಮ ಈ ಭಾಗದಲ್ಲಿ ನಿಮ್ಮೆಲ್ಲರ ಮೇಲೂ ಆಗುತ್ತೆ. ನಿಮ್ಮೆಲ್ಲ ಜಮೀನು ಮೇಲೆ ನಾಳೆ ಪರಿಣಾಮ ಆಗುತ್ತೆ. ನಿಮ್ಮೆಲ್ಲರ ಜಮೀನು ಬೆಲೆ ಜಾಸ್ತಿ ಆಗುತ್ತೆ. ಪರಿಣಾಮ ಅಂದರೆ ಬೇರೆ ರೀತಿ ಅಲ್ಲ, ನಿಮಗೆಲ್ಲರಿಗೂ ಆಗತ್ತೆ. ಅರ್ಥ ಆಯ್ತಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಂದು ಯಾವುದು ಮಾಧ್ಯಮನ ಜಮೀನಿಂದ ಮನು ಒಂದು ಅಭಿವೃದ್ಧಿ ಕೆಲಸ ನಾವು ಕೈಗೆತ್ತಿಕೊಂಡ್ರೆ ಅದರ ಪರಿಣಾಮ ಅಲ್ಲಿ ಬೆಲೆಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಏನೋ ಒಂದು ರೀತಿಯಾದಂಥ ಒಂದು ಅಭಿವೃದ್ಧಿಯ ಒಂದು ಪರಿಣಾಮ ಅಲ್ಲಿರ್ತಕ್ಕಂಥ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ಈಗ ನಾವು ಇನ್ನೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಡೌನ್ಗೆ ನಾವು ನಾಯನಹಳ್ಳಿ, ದನ್ಮೆಟ್ಟೇನಹಳ್ಳಿ, ಮುನ್ಕದ್ರೇನಹಳ್ಳಿ ಮತ್ತು ಹಿಂಗ್ಯಾವುದು ಗೌನ್ಗಡ್ಡೆ, ಇವೆಲ್ಲ ನಂಬರ್ಗಳಲ್ಲಿ ಸುಮಾರು ಈಗ 450 ಎಕರೆ ನಾವು ಗುರ್ಸಿದ್ದೀವಿ. ಇನ್ನು ಈಗ ಇವರು ಹೇಳ್ತಾ ಇದ್ರು, ಈಗ ಈ ಕಡೆ ಇದೆ, ಇನ್ನೂ ಸ್ವಲ್ಪ ಬಿಟ್ಟಿದ್ದೀವಿ. ಯಾವುದು ಸಿಂಗ್ಸಂದ್ರದ್ದು ಅಲ್ಲಿ ಏನೋ ಈಗ ರೈತರಿಗೆ ಮಂಜೂರಾಗಿರೋದು ಬಿಟ್ಟು ಸರ್ಕಾರಿ ಜಾಗ ಇರೋದನ್ನು ತೆಗೆದುಕೊಂಡ್ರೆ ಸುಮಾರು ನಮ್ಗೆ 500 ಎಕರೆ ಮೇಲೆ ಆಗೋದು. ಅದು ಸೇರಿತ್ತ ಮುಂಚೆ ಇಲ್ಲ, ಅವೆಲ್ಲ ಸೇರಿಕೊಂಡ್ರೆ ನಮಗೆ ಆಗುತ್ತೆ. ಈಗ ನೋಡಿ, ನೀವು ಯೋಚನೆ ಮಾಡಿ, ಈಗ ಅಲ್ಲಿ 500 ಎಕರೆ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಒಂದು ಎಕರೆಗೆ 20 ಸೈಟ್ ಅಂತ ಲೆಕ್ಕ ಹಾಕಿ, ಸುಮಾರು 10,000 ಸೈಟ್ ಆಗುತ್ತೆ. 10,000 ಸೈಟು ಅಂದರೆ ಈ ಭಾಗನೇ ಬದಲಾವಣೆ ಆಗುತ್ತೆ. ನಾವು ಅದನ್ನು ನಗರಕ್ಕೆ ತಗೊಂಡು ಅಲ್ಲಿ ಅಭಿವೃದ್ಧಿ ಮಾಡಿ, ಅಲ್ಲಿ ಈಗ ಯಾರು ಕೆಲವರು ಉತ್ಕೊಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಮ್ಮ ಪ್ರಕಾಶ್ ಇವರೆಲ್ಲರೂ ಅಲ್ಲಿ ಅವರು ಉತ್ಕೊಳ್ತಾ ಇದ್ದಾರೆ ಭಾಳ ವರ್ಷಗಳಿಂದ. ಅವರಿಗೆ ಯಾವುದೇ ರೀತಿ ದಾಖಲೆ ಕೊಡೋಕ್ಕಾಗಲ್ಲ. ಕಾರಣ ಟೌನಿಗೆ ಹತ್ತಿರ ಇದೆ, ಟೌನ್ ಪರಿಮಿತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿ ಒಳಗಿರೋದ್ರಿಂದ ಇವತ್ತಲ್ಲ ಇನ್ನು 100 ವರ್ಷ ಆದರೂ ಮಂಜೂರಾಗಲ್ಲ. ಯಾಕಂದರೆ 1990ನೇ ಇಸ್ವಿಯಿಂದ ಕಾನೂನು ಬಂದಿದೆ. ಅದಕ್ಕೆ ಮುಂಚೆ ಯಾರಾದರೂ ಮಂಜೂರು ಮಾಡಿಸ್ಕೊಂಡಿದ್ರೆ ಆಗಿದೆ, ಅದಾದ ನಂತರ ಯಾರಿಗೂ ಮಂಜೂರಾಗಲ್ಲ. ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ನಿಮಗೆ ಪರಿಹಾರ ಕೊಡ್ತೀವಿ ಅಂದರೆ ಅವರಿಗೆ ಒಂದು ಸೈಟು ಒಂದು ಈ ಥರ ಕೊಡುವಂಥದ್ದಕ್ಕೂ ಮಾತಾಡಿದ್ದೀನಿ. ಅವ್ರಿಗೂ ನಿಮ್ಗೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಇಷ್ಟೆಲ್ಲ ವರ್ಷ ತಾವು ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ, ಆದರೆ ಯಾವುದು ದಾಖಲೆ ಆಗಲ್ಲ ಮುಂದೆ ಹಂಗೆ ಇದ್ದರೆ. ಅದರಿಂದ ಈಗ ಅಲ್ಲಿ ರೈತರಿಗೆ ಅಕಸ್ಮಾತು ಕೆಲವರಿಗೆ ಉಳ್ತಾ ಇರೋವಂಥವ್ರಿಗೆ ಪಕ್ಕದಲ್ಲಿ ಫಲವತ್ತಾದ ಭೂಮಿ ಇದೆ ಅಂದರೆ ಅವ್ರಿಗೆ ಪಕ್ಕದಲ್ಲಿ ಜರುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ. ಯಾಕಂದರೆ ಒಂದು ಉಪನಗರ, ಒಂದು ನಗರ ಮಾಡಬೇಕಾದ್ರೆ ರಸ್ತೆ ನೇರವಾಗಿರಬೇಕು. ಇವೆಲ್ಲ ಇವತ್ತಿನ ಕಾಲಕ್ಕೆ ಒಂದು ವೈಜ್ಞಾನಿಕವಾಗಿ ಭಾಳ, ಯಾಕಂದರೆ ಒಂದು ಏನೋ ಎಲ್ಲರೂ ಮೆಚ್ಕೊಳ್ತಕ್ಕಂಥ ರೀತಿಯಲ್ಲಿ ತಂತ್ರಜ್ಞಾನ ಏನು ಇವತ್ತು ಬೇರೆ ಬೇರೆ ಕಡೆ ನಾವು ನೋಡ್ತೀವಿ, ಅದನ್ನೆಲ್ಲ ಬಳಸ್ಕೊಂಡು ನಾವು ಅಲ್ಲಿ ಲೇಔಟ್ ಒಂದು ಒಳ್ಳೆ ಲೇಔಟ್ ಮಾಡಬೇಕು. ಬಡವರಿಗೆ ನಾವು ಯಾರು ಮನೆ ನಿರಾಶ್ರಿತರಿದ್ದಾರೆ, ಯಾರಿಗೆ ಏನೋ ನಿವೇಶನ ಇಲ್ಲ, ಚಿಂತಾಮಣಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಇಲ್ಲ, ನಮಗೆ ಇನ್ನು ನನಗೆ ಎಕ್ಸ್ಟ್ರಾ 2 ಸೈಟ್ ಬೇಕು 3 ಸೈಟ್ ಬೇಕು ಅಂದರೆ ಕೊಡಲ್ಲ. ಯಾರು ಇದಕ್ಕೆ ಅರ್ಹರು ಇರ್ತಾರೆ ಕಾನೂನು ಪ್ರಕಾರ ಅವ್ರಿಗೆ ಮಾತ್ರ ಸೈಟ್ ಉಚಿತ ಕೊಡುವಂಥದ್ದು. ಆಮೇಲೆ ಬೇರೆ ಬೇರೆ ಸ್ಕೀಮಲ್ಲಿ ಮನೆಗಳು ಬಂದಂಥ ಸಂದರ್ಭದಲ್ಲಿ ಅವ್ರು ಕಟ್ಕೋಬೋದು, ಇಲ್ಲ ನಾವು ಸ್ವಂತ ಶಕ್ತಿ ಇದ್ರೆ ನಿಧಾನ ಕಟ್ಕೋಬೋದು. ಈ ಥರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಾನು ಸುಮಾರು ಈಗ 10 ತಿಂಗಳಿಂದ ಸರ್ವೆ ಮಾಡಿಸ್ತಾ ಇದ್ದೀನಿ. 10 ತಿಂಗಳಿಂದ ಸರ್ವೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ಎಲ್ಲರದ್ದು ಪಟ್ಟಿ ಮಾಡ್ತಾ ಇದ್ದೀವಿ. ಇದೆಲ್ಲ ಆದಾಗ ಏನಾಗುತ್ತೆ, ಈ ಕಡೆ ಪ್ರದೇಶದಲ್ಲಿ ಎಲ್ಲ ಕಡೆ ಬೆಲೆ ಜಾಸ್ತಿ ಆಗುತ್ತೆ, ಈ ಕಡೆ ಎಲ್ಲ ಬೆಲೆ ಆಗುತ್ತೆ. ಊರು ಆ ಕಡೆಗೂ ಬೆಳೀತದೆ, ಬೆಂಗಳೂರು ರೋಡ್ ಕಡೆಗೆ, ಈ ಕಡೆಗೂ ಊರು ಬೆಳೆಯುವಂಥದ್ದಾಗುತ್ತೆ. ಇದು ನನಗೆ ವೈಯಕ್ತಿಕವಾಗಿ ಮತ್ತೊಬ್ಬರ ಕಾರಣಕ್ಕಲ್ಲ. ಇವತ್ತು ನಮ್ಮ ಊರು ಚೆನ್ನಾಗಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ, ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಂದು ವಾಣಿಜ್ಯ ನಗರ, ಭಾಳ ಹೆಚ್ಚು ಇಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಶ್ರೀನಿವಾಸಪುರದಿಂದ ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ, ಶಿಡ್ಲಘಟ್ಟದಿಂದನೂ ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ, ಚೇಳೂರವ್ರು ಬಂದು ಚಿಂತಾಮಣಿಯಲ್ಲಿ ಇರ್ತಾರೆ. ಇವರೆಲ್ಲ ಬಂದು ನೆಲೆಸಿರೋದ್ರಿಂದ ಇವತ್ತು 1,10,000 ಜನಸಂಖ್ಯೆ ಚಿಂತಾಮಣಿ ನಗರದಲ್ಲಿದೆ. ಅದರಿಂದ ವೇಗವಾಗಿ ಬೆಳೀತಾ ಇದೆ. ಈಗ ಕೈಗಾರಿಕೆ ಪ್ರದೇಶಗಳನ್ನು ಈಗ ನಾವೇನು ಮಾಡ್ತಾ ಇದ್ದೀವಿ, ಈಗ 2,000 ಎಕರೆ ಆಗಿದೆ. ಈಗ 2,000 ಎಕರೆ ಗುರ್ಸಿದ್ದೀವಿ. ಈಗಾಗಲೇ ಭಾಳಷ್ಟು ಜನ ಕೈಗಾರಿಕೆಗಳು ಬರೋಕ್ಕೆ ರೆಡಿ ಇದ್ದಾರೆ. ಅಲ್ಲಿ ಆ ಕಡೆ ಮಸ್ತೇನಹಳ್ಳಿ ಹತ್ರ ಕೂಡ ಈಗ ಅಲ್ಲೊಂದು 630 ಎಕರೆ ಹೆಚ್ಚುವರಿ ಮಾಡಿದ್ವಿ. ಅಲ್ಲೂ 1,300 1,500 ಎಕರೆ ಆಗುತ್ತೆ. ಒಟ್ಟು 3,599 ಎಕರೆ
ನಮ್ಮ ತಾಲೂಕಿನಲ್ಲಿ ಕೈಗಾರಿಕೆಗೆ ಈಗ ನಾವು ಗುರುತಿರುವಂಥದ್ದು. ಇಷ್ಟೆಲ್ಲ ಆಗ್ಬಿಟ್ರೆ ನಾಳೆ ಎಲ್ಲೆಲ್ಲ ಕೈಗಾರಿಕೆಗಳು ಬಂದರೆ ಭಾಳಷ್ಟು ಜನಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಕೆಲಸಗಳು ಸಿಗುವಂಥ ಅವಕಾಶ ಆಗುತ್ತೆ. ಅದರ ಮೇಲೆ ಅವಲಂಬಿತವಾಗಿರುವಂಥವ್ರು ಅಲ್ಲಿ ವಿದ್ಯಾರ್ಥಿಗೆ ಅನುಗುಣವಾಗಿ ಕೆಲಸ ಸಿಗುವಂಥದ್ದು, ಇಲ್ಲ ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಮೇಲೆ ಜನಸಂದಣಿ ಆದಾಗ ಒಂದು ಹೋಟೆಲ್ ತೆಗಿಬೋದು, ಒಂದು ಅಂಗಡಿ ತೆಗಿಬೋದು, ಬೇರೆ ಬೇರೆ ರೀತಿ ಅಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳಿಂದ ಕೆಲಸ ಸೃಷ್ಟಿಯಾಗುತ್ತೆ. ಒಂದು 10 ಜನ ಮನೆ ಕಟ್ಟಿದ್ರೆ ನಾಳೆ ಅಲ್ಲಿ ಕಾರ್ಪೆಂಟ್ರ್ ಕೆಲಸ ಸಿಗುತ್ತೆ, ಗಾರೆ ಕೆಲಸದವ್ರ ಕೆಲಸ ಸಿಗುತ್ತೆ, ಪೇಂಟರ್ ಕೆಲಸ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಪ್ಲಂಬರ್ ಕೆಲಸ ಸಿಗುತ್ತೆ. ಈ ಥರ ಎಲ್ಲ ಏನಾಗುತ್ತೆ, ಹೆಚ್ಚು ಇಲ್ಲಿ ಕೆಲಸಗಳು ಉತ್ಪತ್ತಿ ಆಗುವಂಥದ್ದಾಗತ್ತೆ ಮತ್ತು ಇಲ್ಲಿ ಇರ್ತಕ್ಕಂಥ ಭೂಮಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಈ ರೀತಿ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ. ಆದರೆ ಎಲ್ಲ ತಕ್ಷಣವೇ ಆಗೋದಿಲ್ಲ. ಒಂದೇ ಸತಿಗೆ ನಾವು ಈಗ ನೋಡಿ 10 ತಿಂಗಳಿಂದ ಸರ್ವೇನ ಮಾಡ್ತಾ ಇದೀವಿ. ಯಾಕಂದರೆ ಬೆಳಗಿಂದ ಸಾಯಂಕಾಲ ಮಾಡಿದ್ರೆ ಆಗ್ತಾ ಇತ್ತು, ಆದರೆ ಬೇರೆ ಕಡೆನೂ ಕೆಲಸ ಮಾಡಬೇಕು, ಸರ್ವೇಯರ್ಗಳು ಕಮ್ಮಿ ಇದ್ದಾರೆ, ಇವೆಲ್ಲ ಒತ್ತಡದ ನಡುವೆ ಮಾಡ್ತಾ ಇದ್ದೀವಿ. ಅದರಿಂದ ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದೆ. ಈಗ ರಸ್ತೆಗಳು ಊರಲ್ಲಿ ಮಾಡ್ತಾ ಇದ್ದೀವಿ, ಆದರೆ ಬೇಡಿಕೆಗಳು ಭಾಳ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಕೆಲಸಗಳಾಗಬೇಕು, ಆದರೆ ಇತ್ತೀಚೆಗೆ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸಗಳಾಗ್ತಾ ಇತ್ತು, ಅದನ್ನು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಅದಕ್ಕೆ ಭಾಳಷ್ಟು ಕಡಿವಾಣ ಹಾಕಿದ್ದಾರೆ. ಯಾಕಂದರೆ ಇಲ್ಲಿರೋ ಮೆಂಬರ್ಗಳು ಎಲ್ಲರಿಗೂ ಗೊತ್ತು ಯಾವ ರೀತಿ. ಆಮೇಲೆ ಅನುದಾನ ಕೊಡ್ತಾ ಇಲ್ಲ. ಈಗೇನಾಗಿದೆ, ಈಗ ಅದನ್ನು ಕಿತ್ತಾಕ್ಬಿಟ್ರು. ಮಹಾತ್ಮ ಗಾಂಧಿ ಹೆಸರಲ್ಲಿದ್ದಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಿತ್ತಾಕ್ಬಿಟ್ಟು ಈಗ ಅದಕ್ಕೆ ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ. ಏನೋ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಂತ. ರಾಮನ ಹೆಸರು ಅಲ್ಲ ಅದು, ರಾಮನಲ್ಲ, ಸುಮ್ಮನೆ ನಮ್ಗೆ ಯಾಮಾರಿಸೋದು. ರಾಮ ಅಂತ ಇಟ್ಬಿಟ್ಟಿದ್ದೀವಿ, ರಾಮ್ ಅಂತ ಇಟ್ಟಿದ್ದಾರೆ. ನಾವು ರಾಮ್ ಅಂತೀವ? ರಾಮನ್ನ ನಾವು ರಾಮ ಅಂತೀವಿ, ಶ್ರೀರಾಮ ಅಂತೀವಿ, ರಾಮ ಅಂತೀವಿ. ಇವು ರಾಮ್ ಅಂತ ಇಟ್ಬಿಟ್ಟವ್ರೆ. ರಾಮ್ ಅಂತ ಯಾಕೆ ಇಟ್ಟಿರೋದಂದ್ರೆ ರೋಜ್ಗಾರ್ ಆಜೀವಿಕ ಮಿಷನ್ ಅಂತ, ರೋಜ್ಗಾರ್ ಆಜೀವಿಕ್ ಮಿಷನ್ ಅಂತ ಹಿಂದಿ ಪದ. ಅದನ್ನ RAM ಅಂತ ಇಟ್ಟವ್ರು ಇಂಗ್ಲೀಷಲ್ಲಿ. ಹೆಂಗೆ? ಅದೇ ಕನ್ನಡದಲ್ಲಿ ಹೇಳ್ಬಿಟ್ರು ರೋಜ್ಗಾರ್ ಅಂದ್ರೆ ರೋಜ್ಗಾರ್ ಆಜೀವಿಕ್ ಮಿಷನ್ ಅಂತ ಕನ್ನಡದಲ್ಲಿ ಹೇಳಿದ್ರೆ ವಸ್ತು ರಾಮನೇ